ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಮುಂಬರ್ತಕ್ಕಂತಹ ನೆಟ್ ಆಗಿರ್ಬೋದು, ಅದೇ ರೀತಿ ಕೆಸೆಟ್ ಪರೀಕ್ಷೆಯ ಪೂರಕ ಮಾಹಿತಿಯನ್ನು ನಾವು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕೊಡ್ತಾ ಹೋಗ್ತೀವಿ. ಅದರ ಅಪ್ಡೇಟ್ಸ್ಗಳನ್ನು ನೀವು ಪಡಿಬೋದಾಗ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂದಿನ ಈ ಒಂದು ಅಪ್ಡೇಟ್ಸ್ ಏನಿದೆ ಅಂತಂದರೆ, ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ, ಆಲ್ರೆಡಿ ತಾತ್ಕಾಲಿಕ ಸ್ಕೋರ್ ಪಟ್ಟಿಯನ್ನು 16ನೇ ತಾರೀಕಿಗೆ KEA ಪ್ರಕಟ ಮಾಡಿದೆ. ಜೊತೆಗೆ ಒಂದು 19ನೇ ತಾರೀಕಿನವರೆಗೂ ಕೂಡ ಏನಾಗಿತ್ತು ಅಂತಂದರೆ, ಆ ತಾತ್ಕಾಲಿಕ ಸ್ಕೋರ್ ಪಟ್ಟಿಗೆ ಸಂಬಂಧಪಟ್ಟಂತೆ ಏನಾದರೂ ಅಬ್ಜೆಕ್ಷನ್ಗಳಿದ್ದರೆ ಸಲ್ಲಿಸೋದಕ್ಕೆ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೂಡ KEA ಅಧಿಕಾರಿಗಳು ಕೊಟ್ಟಿದ್ದರು. ಹಾಗಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ಅಬ್ಜೆಕ್ಷನ್ಗಳನ್ನು ಸಲ್ಲಿಸಿದ್ದಾರೆ. ಆ ಅಬ್ಜೆಕ್ಷನ್ಗಳನ್ನು ಪರಿಶೀಲಿಸುವಂತಹ ಒಂದು ಹಂತದಲ್ಲಿ KEA ಅಧಿಕಾರಿಗಳು ನಿರತರಾಗಿರೋದನ್ನು ನಾವು ಕಾಣ್ಬೋದು. ಇನ್ನೇನು 2 ರಿಂದ 3 ದಿವಸದಲ್ಲಿ ಒಂದು ಅಂತಿಮ ಫಲಿತಾಂಶ ಅಂತಕ್ಕನ್ನೋದು ಪ್ರಕಟವಾಗ್ತದೆ ಅಂತೇಳಿ ಅಲ್ಲಿರುವಂತಹ ಅಧಿಕಾರಿಗಳು ಈ ದಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ಡಿಸೆಂಬರ್ ತಿಂಗಳ ಅಂತಿಮ ಹೊತ್ತಿಗೆ ನಿಮ್ಮದು ಫೈನಲ್ ಕಟ್ ಆಫ್ ಆಗಿರ್ಬೋದು, ಅಂತಿಮ ಸ್ಕೋರ್ ಪಟ್ಟಿಯನ್ನು ಮತ್ತು ಅಂತಿಮ ನಿಮ್ಮ ಸ್ಕೋರನ್ನು ಪ್ರಕಟ ಮಾಡುವಂತಹ ಸಾಧ್ಯತೆಗಳು ತುಂಬಾ ಇದೆ. ಯಾಕಂತಂದರೆ ಅಲ್ಲಿರುವಂತಹ ಅಧಿಕಾರಿಗಳನ್ನು ನಾನು ಈ ದಿನ ಕಾಲ್ ಮಾಡಿ ಕೇಳಿದಾಗ ಅವ್ರು ಕೊಟ್ಟಂತಹ ಮಾಹಿತಿ ಏನಂತಂದರೆ, ಈ ತಿಂಗಳನ್ನು ಅಷ್ಟರಲ್ಲಿ ನಾವು ಅಂತಿಮವಾದಂತಹ ರಿಸಲ್ಟನ್ನು ಕೊಟ್ಟೇ ಕೊಡ್ತೀವಿ ಅಂತೇಳಿ ಅವರು ಹೇಳಿದ್ದಾರೆ. ಹಾಗಾಗಿ ಅವ್ರ ಜೊತೆ ಮಾತಾಡಿರ್ತಕ್ಕಂತಹ ಒಂದು ಕಾಲ್ ರೆಕಾರ್ಡಿಂಗನ್ನು ನಿಮಗೆ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನೀವು ಕೇಳ್ಕೊಬೋದು ಸ್ನೇಹಿತರೆ. ಹಾಗಾಗಿ ನಿಮಗೆ ಅಂತಿಮ ಫಲಿತಾಂಶ ಅಂತಕ್ಕಂಥದ್ದು ಇದೇ ಮಂತಿನ ಒಳಗಾಗಿ ಬರ್ತದೆ. ಹಾಗಾಗಿ ನಿಮಗೆ ಸಂಬಂಧಪಟ್ಟಂತಹ ಏನು ದಾಖಲಾತಿಗಳಿದ್ದಾವೆ, ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿನಿ ಯಾವ್ಯಾವ ದಾಖಲಾತಿಗಳನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕು ಅಂತೇಳಿ. ಆ ಎಲ್ಲ ದಾಖಲಾತಿಗಳನ್ನು ನೀವು ಕರೆಕ್ಟಾಗಿ ಗೆಜಿಟೆಡ್ ಅಧಿಕಾರಿಗಳ ಒಂದು ಅಟೆಸ್ಟೆಡ್ ಮಾಡಿಸಿ ಇಟ್ಕೊಂಡ್ರಿ ಅಂತಂದರೆ, ಅವ್ರು ಯಾವಾಗ ಕರೀತಾರೆ ಆ ಸಂದರ್ಭದಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದ್ರಿ ಅಂತಂದರೆ ಅದೇ ದಿನ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಸರ್ಟಿಫಿಕೇಟನ್ನು ಕೊಟ್ಟು ಕಳಿಸ್ತಾರೆ. ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ರು ಅಂತಂದರೆ ಅದೇ ದಿನ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಇಲ್ಲ ಅಂತಂದರೆ ಮತ್ತೆ ಅವರು ಒಂದು ಡೇಟ್ ಕೊಡ್ತಾರೆ. ನೀವೆಲ್ಲ ಡಾಕ್ಯುಮೆಂಟ್ಸನ್ನು ಸರಿ ಮಾಡಿಕೊಂಡು ಮತ್ತೆ ಹೋಗಬೇಕಾಗ್ತದೆ. ಹಾಗಾಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಈಗಿನ ಥರ ರೆಡಿ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಒಂದು ಅನುಕೂಲ ಆಗ್ತದೆ ಅನ್ನೋದನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಅವ್ರ ಜೊತೆ ಮಾತಾಡಿರ್ತಕ್ಕಂತಹ ಒಂದು ಆಡಿಯೋ ಕ್ಲಿಪ್ಪಿಂಗ್ ಏನಿದೆ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಹಲೋ, ನಮಸ್ತೆ ಹೇಳಿ ಸರ್. ಮೇಡಮ್, ಇದು ಕೆಸೆಟ್ ಫೈನಲ್ ರಿಸಲ್ಟ್ ಯಾವಾಗ ಬಿಡ್ತೀರಾ ಇನ್ನು? ಅದು ಮೇ ಬಿ ಇವತ್ತು ನಾಳೆ ಬರ್ಬೋದೇನೋ ಸರ್. ಡೇಟ್ಸ್ ಏನು ಕನ್ಫರ್ಮ್ ಹೇಳಿಲ್ಲ. ಬಟ್ ಈ ಮಂತಲ್ಲಿ ಆಗ್ಬೋದಾ ಮೇಡಮ್? ಹಾಂ, ಆಗುತ್ತೆ. ಹೌದಾ ಮೇಡಮ್? ಹಾಂ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಕೇಳಿದ್ರಲ್ಲ ಸ್ನೇಹಿತರೆ, ಅವ್ರ ಜೊತೆ ಮಾತಾಡಿರ್ತಕ್ಕಂತಹ ಒಂದು ಆಡಿಯೋ ಕ್ಲಿಪ್ಪಿಂಗಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಆಲ್ಮೋಸ್ಟ್ ಈ ಒಂದು ತಿಂಗಳ ಅಂತಿಮ ಹೊತ್ತಿಗೆ ನಾವು ಅಂತಿಮವಾದಂತಹ ರಿಸಲ್ಟನ್ನು ಕೊಡ್ತೀವಿ ಅಂತೇಳಿ. ಆಲ್ಮೋಸ್ಟ್ ಇನ್ನೊಂದು ವಾರ ಕಾಯ್ದರೆ ನಿಮ್ಮ ಅಂತಿಮ ಫಲಿತಾಂಶ ಅಂತಕ್ಕಂಥದ್ದು ಬರ್ತದೆ. ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.